ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಈ ಎರಡನೇ ಅಲೆ ಏನು ಬಂದಿದೆ ಕೋವಿಡ್ದು, ಹೊಸ ರೀತಿಯ ತೊಂದರೆಗಳು, ಸಮಸ್ಯೆಗಳನ್ನ ನಮ್ಮ ಮುಂದೆ ತಂದಿಟ್ಟಿದೆ. ಮೊದಲನೇ ಅಲೆಯಲ್ಲೂ ಕೊರೋನೋತ್ತರ ಪರಿಸ್ಥಿತಿಯ ಒಂದು ಕಾಳಜಿ ವಹಿಸಬೇಕು ಅನ್ನೋ ಮಾತಿತ್ತು. ಬಟ್ ಈ ರೀತಿಯ ಪ್ರಕರಣಗಳು ಮೊದಲನೇ ಅಲೆಯಲ್ಲಿ ನಾವು ನೋಡಲೇ ಇಲ್ಲ. ಈಗ ಹೇಗಿದೆ ಅಂದರೆ ಪರಿಸ್ಥಿತಿ, 25% ಜನ ಚೇತರಿಕೆಗೊಂಡ ಜನರ ಪೈಕಿ 25% ಜನ ಸೋಂಕಿನ ಲಕ್ಷಣಗಳಿಂದ ಬಳಲ್ತಾನೆ ಇರ್ತಾರೆ. ಅವರಲ್ಲಿ ಸೋಂಕಿನ ಲಕ್ಷಣಗಳು 5-6 ವಾರದ ತನಕ ಇರುತ್ತೆ. 10% ಜನರಲ್ಲಿ 12 ವಾರ ಅಂದರೆ ಹತ್ರ 2-3 ತಿಂಗಳು ಸೋಂಕಿನ ಲಕ್ಷಣಗಳು ಅವರಲ್ಲಿ ಇರುತ್ತೆ. ಬಟ್ ಏನಂದರೆ ಸೋಂಕಿಂದ ಚೇತರಿಕೆ ಆಗಿರ್ತಾರೆ. ಅವರಿಂದ ಮತ್ತೊಬ್ಬರಿಗೆ ಹಬ್ಬುವಂಥ ಸಾಧ್ಯತೆ ಇರೋದಿಲ್ಲ. ಬಟ್ ಪಾಪ ಅವರಂತೂ ನರಳ್ತಾನೆ ಇರ್ತಾರೆ ಸೋಂಕಿನ ಲಕ್ಷಣಗಳ ಜೊತೆ. ಹಾಗಾಗಿ ಇವತ್ತಿನ ಚರ್ಚೆಯ ವಿಷಯ, ಯುದ್ಧ ಗೆದ್ದ ಮೇಲೆ ಮತ್ತೊಂದು ಯುದ್ಧನೇ ಅದು. ಪೋಸ್ಟ್ ಕೋವಿಡ್ ಕೇರ್ ಅನ್ನೋದು ಇವತ್ತು ಭಾಳ ಚರ್ಚೆಯಲ್ಲಿರುವಂಥ ವಿಷಯ. ಒಂದಷ್ಟು ಖಾಸಗಿ ಆಸ್ಪತ್ರೆಗಳು ಈ ರೀತಿಯ ಪ್ರಕರಣಗಳನ್ನ ಗುರುತಿಸಿ ಅದಕ್ಕೆ ಪ್ರತ್ಯೇಕವಾಗಿ ಬೇಕಾಗಿರುವಂಥ ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡಿಕೊಂಡು ಪೋಸ್ಟ್ ಕೋವಿಡ್ ಕೇರ್ ಕ್ಲಿನಿಕ್ ಅಂತಲೇ ಮಾಡ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಬೇಕಾಗಿರೋದು ಒಂದು ವೈವಿಧ್ಯತೆ, ಅಂದರೆ ಮಲ್ಟಿ ಡಿಸಿಪ್ಲಿನರಿ ಪೋಸ್ಟ್ ಕೋವಿಡ್ ಕೇರ್ ಕ್ಲಿನಿಕ್ಗಳನ್ನ ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇವತ್ತಿದೆ. ಇದರಲ್ಲಿ ಈ ಚರ್ಚೆಯ ವಿಷಯದಲ್ಲಿ ಪ್ರಮುಖ ಪ್ರಶ್ನೆಗಳನ್ನ ನೋಡೋಣ ಒಮ್ಮೆ. ಸೋಂಕಿನಿಂದ ಗುಣವಾದ ನಂತರ ಎಚ್ಚರಿಕೆ ಯಾವ ರೀತಿ ಇರಬೇಕು? ಸೋಂಕಿಂದ ಗೆದ್ದು ಬಂದೆ, ಇನ್ನೇನು ಜೀವನ ಎಲ್ಲ ಸರಿ ಹೋಯ್ತು ಅಂತ ಅಂದ್ಕೊಳ್ಳೋಂಗೆ ಇಲ್ಲ. ಅದಾದಮೇಲೂ ಎಚ್ಚರಿಕೆ ವಹಿಸಬೇಕು. ತಜ್ಞರಿರ್ತಾರೆ ಇವತ್ತು ಪ್ಯಾನಲಲ್ಲಿ. ಯಾವ ರೀತಿಯ ಎಚ್ಚರಿಕೆ? ಪೌಷ್ಟಿಕಾಂಶದ ಮಹತ್ವವೇನು? ಶ್ವಾಸಕೋಶಕ್ಕೆ ಮಾಡ್ಬೋದಾದಂಥ ವ್ಯಾಯಾಮ, ಉಸಿರಾಟದ ಎಕ್ಸಸೈಸಸ್ ಯಾವ ರೀತಿ ಇರುತ್ತೆ? ನಿಮ್ಮ ನಾರ್ಮಲ್ ಲೈಫಿಗೆ, ಅಂದರೆ ಕೊರೋನಾ ನಿಮಗೆ ತಗುಲೋದಕ್ಕೂ ಮುಂಚೆ ಇದ್ದಂಥ ಪರಿಸ್ಥಿತಿಗೆ ನೀವು ಮತ್ತೊಮ್ಮೆ ಹೋಗಬೇಕು ಅಂದರೆ ಅದಕ್ಕೆ ಎಷ್ಟು ಟೈಮ್ ಹಿಡಿಬೋದು? ಇದಕ್ಕೆ ನಾವು ಏನೇನು ಮಾಡಬೇಕು? ಈ ಎಲ್ಲ ಮಾಹಿತಿನ ತಜ್ಞರ ಮೂಲಕ ನಿಮಗೆ ಕೊಡಿಸೋವಂಥ ಒಂದು ಪ್ರಯತ್ನ ಮಾಡ್ತೀವಿ. ಲಕ್ಷಣಗಳು ಹಾಗೆ ಉಳಿದರೆ ಸೋಂಕು ಇನ್ನೂ ಇದೆ ಅಂತ ಅರ್ಥನಾ? ಪಾಪ ಸೋಂಕು ಬಂತು, ಇವಾಗ SOPನೇ ಹೇಳುತ್ತೆ, ಫ್ರಮ್ ದ ಡೇ ಆಫ್ ಆನ್ಸೆಟ್ ಆಫ್ ಸಿಂಪ್ಟಮ್ಸ್. ನಿಮ್ಮಲ್ಲಿ ಯಾವತ್ತು ಸಿಂಪ್ಟಮ್ ಕಾಣಿಸ್ಕೊಳ್ಳುತ್ತೆ ಅದಾದ ನಂತರ ಒಂದು 10-12 ದಿನಗಳಲ್ಲಿ ಯಾವುದೇ ರೀತಿಯ ವಿಪರೀತದ ಪರಿಣಾಮಗಳು ಕಾಣದೇ ಇದ್ದಲ್ಲಿ, ವ್ಯತಿರಿಕ್ತವಾದ ಆರೋಗ್ಯ ಬೆಳವಣಿಗೆಗಳು ಕಾಣದೇ ಇದ್ದಲ್ಲಿ ನೀವು ನೆಗೆಟಿವ್ ಅಂತ ಭಾವಿಸ್ಬೋದು. ಮತ್ತೊಮ್ಮೆ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ SOP ಹೇಳುತ್ತೆ, ಸರ್ಕಾರದ ಮಾರ್ಗಸೂಚಿ ಹೇಳುತ್ತೆ. ಬಟ್ ಸೋಂಕಿನ ಲಕ್ಷಣಗಳು ಉಳಿದಾಗ ಪಾಪ ಅವ್ರು ಒಂದ್ಸತಿ ಕೆಮ್ಮಿದ್ರೆ ಮನೆಯಲ್ಲಿರೋರಿಗೆಲ್ಲ ಆತಂಕ, ಅವರೆಲ್ಲ ಹೊರಗೆ ಹೋದರೆ ಎಲ್ಲರಿಗೂ ಆತಂಕ. ಸೊ ಅದ್ರ ಬಗ್ಗೆ ಈಗಿನ್ನೂ ಸಾಕಷ್ಟು ಪ್ರಶ್ನೆಗಳಿದೆ. ಸೋಂಕು ಅವರಲ್ಲಿ ಇರುತ್ತಾ ಅನ್ನೋದೇ ಪ್ರಶ್ನೆ. ಇನ್ನು ಚೇತರಿಕೆ ಮೇಲೆ ದೈಹಿಕ ಚಟುವಟಿಕೆಗೆ ಯಾವಾಗ ಮರಳಬೇಕು? ಚೇತರಿಕೆನೋ ಆಗೋಗುತ್ತೆ. ಕೆಲವರು ವಾಕಿಂಗ್ ಹೋಗ್ತಾರೆ, ರನ್ನಿಂಗ್ ಹೋಗ್ತಾರೆ, ಜಿಮ್ಮಿಗೆ ಹೋಗ್ತಿರ್ತಾರೆ. ಈಗೆಲ್ಲ ಬಂದಿದೆ ಬಿಡಿ ಲಾಕ್ಡೌನ್ನಲ್ಲಿ. ಬಟ್ ನಾರ್ಮಲ್ ಫಿಸಿಕಲ್ ಆಕ್ಟಿವಿಟಿಗೆ ನಾವು ಯಾವಾಗ ಮರಳ್ಬೋದು? ಯಾವ ಹಂತದ ಚೇತರಿಕೆಯಲ್ಲಿ ನಾವು ನಾರ್ಮಲ್ ಡೇ ರೊಟೀನ್ಗೆ ನಾವು ಮರಳ್ಬೋದು ಅನ್ನೋ ಪ್ರಶ್ನೆ. ಇನ್ನು ಕೊರೋನಾ ಚೇತರಿಕೆಯ ಬಳಿಕವೂ ಪಾಲಿಸಬೇಕಾದ ಅಭ್ಯಾಸಗಳೇನು? ಅದಾದ ನಂತರ ಅದು ಮಾನಸಿಕ ಅಭ್ಯಾಸಗಳು, ದೈಹಿಕ ಅಭ್ಯಾಸಗಳು, ಮತ್ತು ಒಂದಷ್ಟು ಹೊಸ ಅಭ್ಯಾಸಗಳನ್ನ ಕೂಡ ಬೆಳೆಸ್ಕೋಬೇಕಾಗತ್ತೆ. ಚೇತರಿಕೆಯ ನಂತರ ಮತ್ತೊಂದು ರೌಂಡಿನ ಚೇತರಿಕೆ ಆಗಬೇಕಲ್ಲ, ಕೊರೋನೋತ್ತರ ಚೇತರಿಕೆ. ಅದಕ್ಕೆ ಇನ್ನು ಚೇತರಿಕೆಯ ನಂತರ ದೈಹಿಕ ಮಾನಸಿಕ ಸದೃಢತೆಗಾಗಿ ಸೂತ್ರಗಳೇನು? ಮಾನಸಿಕವಾಗಿ ಕೂಡ ಇದು ತುಂಬ ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಮನೆಯಲ್ಲೇ ಐಸೋಲೇಟ್ ಆಗಿರಲಿ ಅಥವಾ ಆಸ್ಪತ್ರೆಗೆ ಹೋಗಲಿ, ಇದು ಬೇರೆ ಸಮಸ್ಯೆಗಳ ಥರ ಅಲ್ಲ. ಮನೆಯವರು ಬಂದು ಹಾಸಿಗೆ ಪಕ್ಕ ನಿಂತ್ಕೊಂಡು ಕೈ ಹಿಡ್ಕೊಂಡು 1-2 ಆತ್ಮವಿಶ್ವಾಸ ತುಂಬುವಂಥ ಮಾತುಗಳನ್ನ ಆಡೋದಾಗಲಿ, ಅಥವಾ ಜಸ್ಟ್ ಬಂದು ನೋಡ್ಕೊಂಡು ಹೋಗುವಂಥ ಅವಕಾಶನೂ ಇರೋದಿಲ್ಲ ಈ ಒಂದು ಸಂದರ್ಭದಲ್ಲಿ. ಮಾನಸಿಕವಾಗಿ ಇದರ ಪರಿಣಾಮ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬೀರ್ತದೆ. ಹೀಗಿದ್ದಾಗ ಮಾನಸಿಕ ಸದೃಢತೆ ಅತ್ಯವಶ್ಯಕ.
ದೈಹಿಕ ಸದೃಢತೆನ ಬೆಳೆಸ್ಕೊಳ್ಳೋದು ಹೇಗೆ? ಮೊದಲಿದ್ದಂಥ ಸ್ಥಿತಿಯನ್ನು ನಾವು ತಲುಪಬಹುದಾ? ತಲುಪೋದಕ್ಕೆ ಆ ಒಂದು ಪ್ರಕ್ರಿಯೆ ಯಾವ ರೀತಿ ಇರಬೇಕು? ನಮ್ಮ ಅಪ್ರೋಚ್ ಹೇಗಿರಬೇಕು? ಈ ರೀತಿಯ ಪ್ರಶ್ನೆಗಳಿದೆ. ನನ್ನ ಜೊತೆ ಈ ಚರ್ಚೆಯ ವಿಷಯದಲ್ಲಿ ಜಾಯಿನ್ ಆಗ್ತಿರೋದು ಡಾಕ್ಟರ್ ಗಿರಿಧರ್ ಖಜೆ, ಖ್ಯಾತ ಆಯುರ್ವೇದ ತಜ್ಞರು. ಓಂಕಾರ್ ಅವರಿದ್ದಾರೆ. ಓಂಕಾರ್ ಅವರು ಯೋಗ ತರಬೇತುದಾರರು, ಹಿರಿಯ ಯೋಗ ತರಬೇತುದಾರರು. ನಿಮಗೆ ನೆನಪಿರ್ಬೋದು, ಒಂದು ಟೈಮಲ್ಲಿ BCCI ಮತ್ತು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ, ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಸಾಕಷ್ಟು ಪ್ರಖ್ಯಾತ ಕ್ರಿಕೆಟರಿಗೆ ಇವರು ಯೋಗವನ್ನು ಹೇಳಿಕೊಟ್ಟಂಥವ್ರು. ಓಂಕಾರ್ ಅವರೇ, ಧನ್ಯವಾದ ನೀವು ಜಾಯಿನ್ ಮಾಡಿದ್ದಕ್ಕೆ. ನಮಸ್ಕಾರ, ಸ್ವಾಗತ ನಿಮಗೆ. ನಿಖಿಲ್ ಮಾತಾಡ್ತೀನಿ. ಡಾಕ್ಟರ್ ಚೇತನ್ ಕೇಳಿಸಿದ್ರೆ ಗುಡ್ ಈವ್ನಿಂಗ್ ಡಾಕ್ಟ್ರೇ, ವೆಲ್ಕಮ್ ಬ್ಯಾಕ್. ಡಾಕ್ಟರ್ ಗಿರಿಧರ್ ಖಜೆ ನಮಸ್ತೆ. ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ನಮಸ್ಕಾರ. ಡಾಕ್ಟರ್ ಖಜೆಯಿಂದಾನೇ ಶುರು ಮಾಡೋಣ. ಕೊರೋನಾದಿಂದ ಚೇತರಿಕೆ ಆಗಿ ಹೊರಗೆ ಬಂದರೂ ಇನ್ನೊಂದು ರೌಂಡ್ ಚೇತರಿಕೆಯ ಅವಶ್ಯಕತೆ ಇದೆ. 25% 35% ಜನರಿಗೆ ಕೊರೋನಾ ನಂತರವೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ತವೆ. ಅದರಲ್ಲಿ ಭಾಳ ಕಾಮನ್ ಅಂದರೆ ಉಸಿರಾಟದ ತೊಂದರೆ, ಈ ಚೆಸ್ಟ್ ಟೈಟ್ನೆಸ್, ಎದೆ ಭಾಗದಲ್ಲಿ ಒಂದು ಬಿಗಿ ಒಂದು ಭಾವನೆ, ಅದು ಒಂದು ಥರ ಫೀಲಿಂಗ್, ಈ ರೀತಿ ಎಲ್ಲ ಇರೋದು ಭಾಳ ಕಾಮನ್ ಆಗಿ ನಾವು ನೋಡ್ತಿದ್ದೀವಿ. ಮತ್ತು ಒಣ ಕೆಮ್ಮು, ಈ ರೀತಿ ಎಲ್ಲ ನೀವು ಗಮನಿಸಿದ್ದೀರಾ ಇದನ್ನು? ನಿಮ್ಮ ಅಭಿಪ್ರಾಯ ಏನು ಪೋಸ್ಟ್ ಕೋವಿಡ್ ಕೇರ್ ಬಗ್ಗೆ ಡಾಕ್ಟರ್ ಖಜೆ? ಸಾಮಾನ್ಯವಾಗಿ ಈ ದೊಡ್ಡ ಭೂಕಂಪ ಆದಾಗ, ಚಿಕ್ಕದಲ್ಲ, ರಿಕ್ಟರ್ ಸ್ಕೇಲ್ನಲ್ಲಿ ಹೈಯರ್ ಲೆವೆಲ್ನದ್ದು 7 ಹೀಗೆಲ್ಲ ಮಾಪಕದಲ್ಲಿ ತೋರಿಸ್ತಾ ಇದ್ದಾಗ, ಅಂಥ ಭೂಕಂಪ ಆದಮೇಲೆ ಪಶ್ಚಾತ್ ಭೂಕಂಪ ಅಂತ ಕೆಲವು ಚಿಕ್ಕ ಚಿಕ್ಕ ಭೂಕಂಪ ಆಗ್ತಾ ಇರ್ತದೆ. ಚಿಕ್ಕ ಭೂಕಂಪ ಆದರೆ ಪುನಃ ಏನಾಗೋದಿಲ್ಲ. ಹಾಗೆ ಇದೊಂದು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಇಫೆಕ್ಟ್ ಮಾಡಿದಾಗ ಆಗ ಸಹಜವಾಗಿ ಮತ್ತೆ ಸ್ವಲ್ಪ ಸಮಯ, ಒಂದು 2 ತಿಂಗಳ ಕಾಲ ಅದು ಅವರು ಎಷ್ಟು ಸಿವಿಯರ್ ಆಗಿ ಅವರಿಗೆ ಇಂಪ್ಯಾಕ್ಟ್ ಆಗಿದೆ, ಇಂಪ್ಯಾಕ್ಟ್ ಮಾಡಿ ಆ ವೈರಾಣು ಹೊರಗೆ ಹೋಗಿದೆ, ಅದನ್ನು ಹೊಂದ್ಕೊಂಡು ಕೆಲವೊಂದಷ್ಟು ಮೇಯ್ನಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟದ್ದು. ಇದರಲ್ಲಿ ಕೋವಿಡ್ನಲ್ಲಿರುವಂಥದ್ದು ಮುಖ್ಯವಾಗಿ ಲೇಷ ಉಳಿಯುವಂಥದ್ದು ಏನು ಅಂತೇಳಿದ್ರೆ, ಒಂದು ಸುಸ್ತು, ಆಮೇಲೆ ಉಸಿರಾಟ ತೊಂದರೆ, ಮತ್ತು ಇದಕ್ಕೆ ಸಂಬಂಧಪಟ್ಟಾಗ ಮಾನಸಿಕವಾಗಿ ಸ್ವಲ್ಪ ಜರ್ಜರಿತ ಆಗಿರೋದ್ರಿಂದಾಗಿ, ಅಂದರೆ ಬದುಕ್ತೇನೋ ಇಲ್ವೋ ಹೀಗೆಲ್ಲ ಜಂಜಾಟ ಭೀತಿ ಎಲ್ಲ ಇದ್ದದ್ರಿಂದಾಗಿ ಸಹಜವಾಗಿ ಸ್ವಲ್ಪ 1 ರಿಂದ 2 ತಿಂಗಳ ಕಾಲ ತೊಂದರೆಗಳಿರ್ತದೆ. ಆ ಉಸಿರಾಟ ತೊಂದರೆಯನ್ನು ನಿಯಂತ್ರಣ ಮಾಡೋದ್ರ ಜೊತೆಗೆ ಅವರಿಗೆ ಮನಸ್ಸಿಗೆ ಕೂಡ ದೃಢತೆಯನ್ನು ಕೊಡಲಿಕ್ಕೆ, ಅವರಿಗೆ ಶಕ್ತಿಯನ್ನು ಕೊಡಲಿಕ್ಕೆ ಅದನ್ನು ಕೂಡ ಸ್ವಲ್ಪ ಎಚ್ಚರ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದರೆ ನಿದ್ರೆ ಸರಿ ಬರೋದಿಲ್ಲ, ಅದರಿಂದ ಸ್ವಲ್ಪ ರೀತಿಯ ಹೆದರಿಕೆ, ನಿದ್ರೆ ಸರಿ ಬರದೇ ಇದ್ದಾಗ ಮತ್ತೆ ಮರುದಿವಸ ಇಡೀ ಸುಸ್ತು, ಅದು ಜಾಸ್ತಿ ಆಗ್ತದೆ. ಡೈಜೆಷನ್ ಸ್ವಲ್ಪ ವೀಕ್ ಇರ್ತದೆ. ಹಾಗೆ ಇದೆಲ್ಲ ಸರಿ ಮಾಡಬೇಕಾದ್ರೆ ಮುಖ್ಯವಾಗಿ ಒಂದು ಇಮ್ಯುನಿಟಿ ಬೂಸ್ಟರ್ಸನ್ನು ಪುನಃ ಸ್ವಲ್ಪ ಕಾಲ, ಒಂದು 2 ತಿಂಗಳ ಕಾಲ ತಗೊಳ್ಳುವಂಥದ್ದು ತುಂಬ ಉತ್ತಮ. ಆಯುರ್ವೇದದಲ್ಲಿ ಹೇಳಿರುವಂಥ ಇಮ್ಯುನಿಟಿ ಬೂಸ್ಟರ್ಸ್. ಯಾಕೆ ಅಂತ ಹೇಳಿದರೆ, ಆ ಇಮ್ಯುನಿಟಿ ಬೂಸ್ಟರ್ಸಿಗೆ ರೆಸ್ಪಿರೇಟರಿ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡೋ ಗುಣ ಕೂಡ ಇರ್ತದೆ. ಈಗ ಒಬ್ಬರು ಟ್ಯೂಬರ್ಕ್ಲೋಸಿಸ್ ಇದ್ದು ಅದು ಕಡಿಮೆ ಆಗಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದ ತಕ್ಷಣ ಅವರು ನಾರ್ಮಲ್ ಇರೋದಿಲ್ಲ. ಆಫೀಸಿಗೆ ಹೋಗಲಿಕ್ಕೆ ಸುಸ್ತು, ಬಂದ ಮೇಲೆ ಮಲ್ಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಆ ಸುಸ್ತು ಅಂತ ಹೇಳುವಂಥದ್ದು ಸಹಜವಾಗಿರುತ್ತದೆ. ಅದನ್ನು ಸರಿ ಮಾಡಬೇಕಾದ್ರೆ ರೆಸ್ಪಿರೇಟರಿ ಸಿಸ್ಟಮ್ಗೆ ಡ್ಯಾಮೇಜ್ ಮಾಡಿ ಹೋಗಿರ್ತದೆ. ವೈರಾಣು ಹಾಗೆ ದೇಹದಲ್ಲೇ ಇರೋದಿಲ್ಲ. ಅದನ್ನು ಟೆಸ್ಟ್ ಮಾಡಿ ನೆಗೆಟಿವ್ ಅಂತ ಬಂದ ಮೇಲೆ ಕೂಡ ಸಿಂಪ್ಟಮ್ಗಳಿರೋದು. ಯಾಕೆ ಅಂತ ಹೇಳಿದರೆ ಅದು ಡ್ಯಾಮೇಜ್ ಮಾಡೋದನ್ನು ಮಾಡಿ ಹೋಗಿ ಆಗಿರ್ತದೆ. ಆದರೆ ಆ ರೆಸ್ಪಿರೇಟರಿ ಸಿಸ್ಟಮ್ ಪುನಃ ನಾರ್ಮಲ್ ಆಗಬೇಕಾದ್ರೆ ಟೈಮ್ ಬೇಕಲ್ವಾ? ಈಗ ಐಸ್ ಕ್ರೀಮ್ ತಿಂದು ಜ್ವರ ಬಂತು ಅಂತ ಇಟ್ಕೊಳ್ಳಿ. ಐಸ್ ಕ್ರೀಮ್ ತಿನ್ನೋದನ್ನು ಬಿಟ್ಟ ತಕ್ಷಣ ಜ್ವರ ಹೋಗೋದಿಲ್ಲ, ಮತ್ತೆ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ಗಳು ಏನೋ ಬೇಕಾಗ್ತದೆ. ಹಾಗೆ ಆದರೆ ಐಸ್ ಕ್ರೀಮನ್ನು ಪುನಃ ತಿಂದರೆ ಮತ್ತೆ ಪುನಃ ಆ ಜ್ವರ ಜಾಸ್ತಿ ಆಗ್ತದೆ. ಹಾಗಾಗಿ ಆ ರೆಸ್ಪಿರೇಟರಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡೋ ಮೆಡಿಸಿನನ್ನು ತಗೊಳ್ಳೋದ್ರ ಜೊತೆಗೆ ಕೋಲ್ಡ್ ಐಟಮ್ಗಳನ್ನು ಅವಾಯ್ಡ್ ಮಾಡೋದು, ಅಂದರೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಯಾವುದರಿಂದೆಲ್ಲ ಪುನಃ ಜಾಸ್ತಿ ಆಗ್ತದೆ ಅದನ್ನು ಅವಾಯ್ಡ್ ಮಾಡಬೇಕಾದ್ದು. ಮುಖ್ಯವಾಗಿ ಶೀತಲ ಆಹಾರ ವಿಹಾರ ಅದನ್ನು ಕಡಿಮೆ ಮಾಡಬೇಕಾದ್ದು, ಅದು ಒಂದು. ಇನ್ನು ಎರಡನೇದ್ದು, ದೇಹಕ್ಕೆ ಸಾಕಷ್ಟು ಪುಷ್ಟಿಯನ್ನು ಕೊಡಲಿಕ್ಕೆ ನಮ್ಮ ಆಹಾರದಲ್ಲಿ ಸಾರು ಸಾಂಬಾರುಗಳು ಇತ್ಯಾದಿನೆಲ್ಲ ಆಹಾರದಲ್ಲಿ ರೆಗ್ಯುಲರಾಗಿ ಮಾಡ್ತಾ ಇರ್ತೇವಲ್ಲ, ಅದರಲ್ಲಿ ಈ ತೊಗರಿಬೇಳೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೆಸರು ಬೇಳೆ, ಚೆನ್ನಂಗಿ ಬೇಳೆ ಅಂದರೆ ಮಸೂರ್ ದಾಲ್ ಅಂತೇನು ಹೇಳ್ತೇವೆ, ಅದರ ಉಪಯೋಗ ಮಾಡೋದು. ಆಮೇಲೆ ಹುರುಳಿಕಾಳು, ಅದರ ಉಪಯೋಗ ಮಾಡೋದು. ಆಮೇಲೆ ಕಡಲೆಬೇಳೆ, ಈ 4 ಬೇಳೆಕಾಳುಗಳ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಉಪಯೋಗ ಮಾಡಿಕೊಂಡ್ರೆ ರೆಸ್ಪಿರೇಟರಿ ಸಿಸ್ಟಮ್ನ ಇಮ್ಯುನಿಟಿ ಪುನಃ ಮರಳಿ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅಮೃತ ಬಳ್ಳಿ ತುಂಬ ಶ್ರೇಷ್ಠವಾದ್ದು, ಅದು ಇಮ್ಯುನೋ ಮಾಡ್ಯುಲೇಟರ್ ಅಂತ ಸಾಕಷ್ಟು ಸಂಶೋಧನೆಗಳು ಕೂಡ ಹೇಳಿದೆ. ಅದರಲ್ಲೂ ಮುಖ್ಯವಾಗಿ ರೆಸ್ಪಿರೇಟರಿ ಸಿಸ್ಟಮಿನ ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತದೆ. ಹಾಗಾಗಿ ಅಮೃತ ಬಳ್ಳಿಯನ್ನು ಸ್ವಲ್ಪ ಹೆಚ್ಚು ಬಳಕೆ ಮಾಡ್ಕೊಳ್ಬೋದು.
ಅದರದ್ದ ಗ್ರೀನ್ ಟೀ ಟೈಪ್ನಲ್ಲಿ ಮಾಡಿ ತಗೊಳ್ಬೋದು. ಅದಕ್ಕೆ ಸ್ವಲ್ಪ ಲಿಂಬೆ ರಸ ಹಾಕ್ಬೋದು. ಅದಕ್ಕೆ ಹಿಪ್ಪಲಿ ಕೂಡ ರೆಸ್ಪಿರೇಟರಿ ಇಮ್ಯುನಿಟಿಯನ್ನು ಮತ್ತೆ ಪುನಃ ಸ್ವಸ್ಥಾನಕ್ಕೆ ತಂದು ನಿಲ್ಲಿಸಲಿಕ್ಕೆ ಮೊದಲಿನ ಸ್ಟ್ರೆಂತನ್ನು ತಂದು ಕೊಡೋದು. ಈ ದೇವಸ್ಥಾನಗಳೆಲ್ಲ ಹಳೆದಾದಾಗ ಬ್ರಹ್ಮ ಕಲಶ ಅದನ್ನೆಲ್ಲ ಅಲ್ಲಿ ಬೇರೆ ಬೇರೆ ಮಾಡಿ ಪುನರ್ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ ದೇವರ ವಿಗ್ರಹದ್ದು. ಯಾಕೆ ಅಂತ ಹೇಳಿದ್ರೆ ಮೊದಲು ಮಾಡಿದ ಪ್ರತಿಷ್ಠೆ ಆದ ಪೀಠ ಸ್ವಲ್ಪ ವೀಕ್ ಆಗಿರ್ತದೆ, ಅದನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಬೇಕಾಗಿ ಮಾಡೋದು. ಹಾಗೆ ನಮ್ಮ ದೇಹದ ಪುನರುಜ್ಜೀವನ ಮಾಡೋದು. ಇದರಲ್ಲಿ ಆ ಪುನರುಜ್ಜೀವನ ಮಾಡಬೇಕಾದ್ರೆ ಆ ಹಿಪ್ಪಲಿಯ ಬಳಕೆ ಒಂದು. ನೆಲ್ಲಿಕಾಯಿ ನ್ಯಾಚುರಲ್ ಸಹಜವಾಗಿ ಸಿಗ್ತದೆ, ಪ್ರಿವೆನ್ಷನ್ಗೂ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೆ. ಅದು ಶ್ರೇಷ್ಠ ರಸಾಯನ ದ್ರವ್ಯ ಅಂತ ಇರೋದು ಹೇಳೋದು. ಅಂದರೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಇಮ್ಯುನೋ ಮಾಡ್ಯುಲೇಟರ್ ಆಗಿ ತುಂಬ ಅತ್ಯಂತ ಉತ್ತಮವಾದಂಥ ಒಂದು ದ್ರವ್ಯ. ಹಾಗಾಗಿ ಆ ನೆಲ್ಲಿಕಾಯಿಯನ್ನು, ಹಾಗೆ ಅಮೃತಬಳ್ಳಿ ಮತ್ತು ಪಿಪ್ಪಲಿ, ಈ ಮೂರಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಬಳಕೆ ಮಾಡೋದ್ರಿಂದ ಅದನ್ನು ರೆಸ್ಪಿರೇಟರಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಆಯುರ್ವೇದದಲ್ಲಿ ಹೇಳಿರುವಂಥ ಇಮ್ಯುನೋ ಮಾಡ್ಯುಲೇಟರ್ಸ್ ಯಾವುದನ್ನು ಕೂಡ ಮೊದಲು ಬರದಾಗೆ ಏನಾದ್ರು ಪ್ರಿವೆನ್ಷನ್ಗೆ ತಗೊಂಡು ಗೊತ್ತಿರೋರು ಅಥವಾ ಆ ರೀತಿಯಲ್ಲಿ ಪ್ರಿವೆನ್ಷನ್ಗೆ ತಗೊಳ್ಳೋದೇನಿದೆ ಅದನ್ನು ಕೂಡ ಮತ್ತೆ ತಗೊಳ್ತಾ ಹೋದರೆ ಬೇಗನೆ ರೆಸ್ಪಿರೇಟರಿ ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ಅದು ಅನುಕೂಲ ಮಾಡಿಕೊಡ್ತದೆ. ಇನ್ನು ಮನೆಯಲ್ಲಿ ರಸಮ್ ಪ್ರಿಪೇರ್ ಮಾಡುವಾಗ ಮೊದಲೇ ಹೇಳಿದ ಹಾಗೆ ಶುಂಠಿ, ಪೆಪ್ಪರು ಅಥವಾ ಹೀಗೆ ಒಂದೊಂದು ದ್ರವ್ಯ, ಅರಿಶಿನ, ಇದನ್ನೆಲ್ಲ ಒಂದೊಂದು ದಿವಸ ಬೇರೆ ಬೇರೆ ಅಂದರೆ ಅದನ್ನು ಡಾಮಿನೆಂಟ್ ಆಗಿ ಸ್ವಲ್ಪ ಬಳಕೆ ಮಾಡಿ, ಮಿತಿಮೀರಿ ಅಲ್ಲ. ಅಂದರೆ ಈಗ ಪೆಪ್ಪರನ್ನು ಜಾಸ್ತಿ ಹಾಕಿದರೆ ಸಾರು ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ರುಚಿಯಾಗಿ ಇರಬೇಕು, ದೇಹಕ್ಕೂ ಒಳ್ಳೆಯದಾಗಬೇಕು. ಕಫ ಕಡಿಮೆ ಮಾಡೋ ಗುಣ ಕೂಡ ಪೆಪ್ಪರಿಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ರೆಸ್ಪಿರೇಟರಿ ಸಿಸ್ಟಮ್ಗೆ ಅನುಕೂಲ ಮಾಡೋದು ಎಲ್ಲ ನಮ್ಮ ಸಾಂಬಾರ ಪದಾರ್ಥಗಳು. ಅಡುಗೆ ಕೋಣೆಯಲ್ಲಿರುವ ಮೆಜಾರಿಟಿ ಆಫ್ ದಿ ಸ್ಪೈಸಸ್ ಯಾವುದಿದೆ, ಸಾಂಬಾರ ಪದಾರ್ಥಗಳು, ಅವುಗಳಿಗೆಲ್ಲ ಈ ರೆಸ್ಪಿರೇಟರಿ ಇನ್ಫೆಕ್ಷನನ್ನು ಕಡಿಮೆ ಮಾಡೋ ಗುಣ ಮತ್ತು ಅದನ್ನು ಇಂಪ್ರೂವ್ ಮಾಡೋ, ಅದರ ಪರ್ಫಾರ್ಮೆನ್ಸನ್ನು ಎನ್ಹ್ಯಾನ್ಸ್ ಮಾಡುವಂಥ ಗುಣ ಇದೆ. ಹಾಗೆ ಅವುಗಳದ್ದೆಲ್ಲ ಜಾಸ್ತಿ ಬಳಕೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಮೈಂಡ್ ರಿಲ್ಯಾಕ್ಸೇಷನಿಗೆ ರಾತ್ರಿ ಮಲ್ಕೊಳ್ಳೋ ಮೊದಲು ಒಂದು 3 ರುದ್ರಾಕ್ಷಿ, ದೊಡ್ಡ ರುದ್ರಾಕ್ಷಿಯನ್ನು, ಒಂದು 3 ರುದ್ರಾಕ್ಷಿಯನ್ನು ತಗೊಂಡು ಒಂದು ಗ್ಲಾಸ್ ನೀರಿಗೆ ಹಾಕಿಡಬೇಕು. ಬೆಳಗ್ಗೆ ಹಾಕಿಟ್ಟು ರಾತ್ರಿ ಹೊತ್ತಿನಲ್ಲಿ ಆ ನೀರನ್ನು ಕುಡಿಯೋದ್ರಿಂದ, ನೀರು ಮಾತ್ರ ಕುಡಿಯೋದು, ಮರುದಿವಸ ಪುನಃ ಬೆಳಗ್ಗೆ 1 ಲೋಟ ನೀರಿಗೆ, ತಣ್ಣೀರಿಗೆ 3 ರುದ್ರಾಕ್ಷಿನ ಅದೇ ರುದ್ರಾಕ್ಷಿಯನ್ನು ಮುಳುಗಿಸಿಡೋದು. ರಾತ್ರಿ ಹೊತ್ತಿನಲ್ಲಿ ಮಲಗುವಾಗ ನೀರು ಕುಡಿಯೋದು. ಇದು ಮೈಂಡ್ ತುಂಬ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಆಯುರ್ವೇದದಲ್ಲಿದೆ. ಹಾಗಾಗಿ ಡಾಕ್ಟ್ರೆ, ನೀವು ಇಷ್ಟೊಂದು ಪರಿಹಾರಗಳನ್ನ ಕೊಡ್ತಿದ್ದೀರಿ, ಇಲ್ವೇ ಇಲ್ಲ ಅಂತ ನಮ್ಮ ವೀಕ್ಷಕರಿಗೆ ನಿಜವಾಗ್ಲೂ ಇದು ಸಹಾಯಕವಾಗುತ್ತೆ ಅಂತ ನಾನಂತೂ ಒಪ್ತೀನಿ, ಭಾವಿಸ್ತೀನಿ. ಡಾಕ್ಟರ್ ಚೇತನ್, ಈಗ ಪರಿಹಾರದ ಬಗ್ಗೆ ಏನೋ ಮಾತಾಡಾಗೋಯ್ತು. ನೀವು ಶ್ವಾಸಕೋಶ ತಜ್ಞರಿದ್ದೀರಿ, ನೀವು ಇಲ್ಲಿವರೆಗೂ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಪೋಸ್ಟ್ ಕೊರೋನಾ ಯಾವ ರೀತಿಯ ಪ್ರಭಾವ ಬೀರ್ತಿದೆ? ಯಾಕಂದರೆ ಉಸಿರಾಟದ ತೊಂದರೆ ಮೋಸ್ಟ್ ಕಾಮನ್ ಇಶ್ಯೂ. ಕೊರೋನಾ ಆಗೋಗಿದೆ, 2 ವಾರ ಆಯಿತು, 14 ದಿವಸ ಅಂತ ಹೇಳುತ್ತೆ, ಮತ್ತು SOP ಹೇಳುತ್ತೆ ಸಿಂಪ್ಟಮ್ ಬಂದು 10ನೇ ದಿವಸಕ್ಕೆ ಯು ಶುಡ್ ಕನ್ಸಿಡರ್ ಯುವರ್ ಸೆಲ್ಫ್ ನೆಗೆಟಿವ್. ಬಟ್ ಆ ರೀತಿ ಇಲ್ಲ ಪರಿಸ್ಥಿತಿ. ಯಾಕಂದರೆ ಲಕ್ಷಣಗಳು ಕಂಟಿನ್ಯೂ ಆಗ್ತಿದೆ 4 ವಾರ, 8 ವಾರ, 12 ವಾರದ ತನಕ. ಸೊ ಹೀಗಿದ್ದಾಗ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ? ಬಿಫೋರ್ ಯು ಸೇ ಇಟ್, ಡಾಕ್ಟರ್ ಪದ್ಮಾಕ್ಷಿಗೆ ನಮಸ್ಕಾರ, ಸ್ವಾಗತ. ನಿಖಿಲ್ ಮಾತಾಡ್ತೀನಿ, ಮನೋವೈದ್ಯ ಡಾಕ್ಟರ್ ಪದ್ಮಾಕ್ಷಿ ಅವರು. ನಮಸ್ಕಾರ. ಡಾಕ್ಟರ್ ಚೇತನ್, ಪ್ಲೀಸ್ ಗೋ ಅಹೆಡ್. ಸೊ ನಿಖಿಲ್, ಇದು ವೈರಲ್ ಫೇಸ್ ಇರೋದು ಬರೀ 6-7 ಡೇಸೇ, ನಂತರ ಆಗೋದು ಇನ್ಫ್ಲಮೇಟ್ರಿ ಫೇಸು. ಬಟ್ ಯಾರಲ್ಲಿ ತುಂಬ ವೈರಲ್ ಫೇಸ್ ತುಂಬ ತೀಕ್ಷ್ಣವಾಗಿರುತ್ತೆ, ಸ್ಯಾಚುರೇಷನ್ ಡ್ರಾಪ್ ಆಗಿರುತ್ತೆ ನೋಡಿ, ನೆಗ್ಲೆಕ್ಟ್ ಮಾಡಿ ಲೇಟಾಗಿ ಹಾಸ್ಪಿಟಲ್ಗೆ ಬರ್ತಾರಲ್ಲ, ಅವಾಗೇ ಈ ಲಂಗ್ ಡ್ಯಾಮೇಜ್ ಜಾಸ್ತಿ ಆಗೋದು. ಭಾಳಷ್ಟು ಜನ ನೀವೇನು ಹೇಳ್ತಾ ಇದ್ದೀರಾ, ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್ ಎಲ್ಲ ಎಂಡ್ ಆಗೋರು ಎಲ್ಲನೂ ಡಿಲೇಡ್ ಅಡ್ಮಿಷನ್ಸಿಂದನೇ ಆಗ್ತಿರೋದು. ಯಾರು ಸ್ಯಾಚುರೇಷನ್ ತುಂಬ ಒಂದು ಲೋವರ್ ಸೈಡ್ಗೆ ಬಂದು ಅಡ್ಮಿಟ್ ಆಗಿರ್ತಾರಲ್ಲ, ಅವರು ನಂತರ ಆಕ್ಸಿಜನ್ ಡಿಪೆಂಡೆನ್ಸಿ ಇರುತ್ತೆ, ವಾರಾನ್ಗಟ್ಲೆ, ತಿಂಗಳಾನ್ಗಟ್ಲೆ ಕಾನ್ಸಂಟ್ರೇಟರ್ ಮೇಲೆ ಇರ್ತಾರೆ. ಯಾಕೆ ಹೇಳಿ? ಯಾಕಂದರೆ ಲಂಗು ಫೈಬ್ರೋಸಿಸ್ ಸ್ಟಾರ್ಟ್ ಆಗಿರುತ್ತೆ, ಅದನ್ನು ರಿವರ್ಸ್ ಮಾಡಲಿಕ್ಕೆ ಅಷ್ಟೇ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಹೇಳೋದು, ದ ಮೋರ್ ಡಿಲೇಡ್ ದ ಅಡ್ಮಿಷನ್, ದ ಮೋರ್ ಡಿಲೇಡ್ ದ ಡಿಸ್ಚಾರ್ಜ್ ಆರ್ ರಿಕವರಿ. ಸೊ ಅದು ಅರ್ಥ ವೈರಸ್ಸು ತಾಂಡವವಾಡ್ತಿದೆ ದೇಹದಲ್ಲಿ ಅಂತ ಅಲ್ಲ. ವೈರಲ್ ಫೇಸ್ ಇರೋದು ಎಲ್ರಿಗೂ 6-7 ಡೇಸ್ ಅಷ್ಟೇ. ಬಟ್ ಅದು ಎಷ್ಟು ತೀಕ್ಷ್ಣವಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ತೀಕ್ಷ್ಣವಾಗಿದ್ದರೆ ಅಷ್ಟೇ ತೀಕ್ಷ್ಣವಾಗಿ ನಮ್ಮ ಇನ್ಫ್ಲಮೇಷನ್ನು ನಂತರ ಆಫ್ಟರ್ 7 ಡೇಸ್ ಇದಿರುತ್ತೆ. ಸೊ ಅದಕ್ಕೆ ಏನನ್ಸುತ್ತೆ, ಎಲ್ರಿಗೂ 3 ವಾರ 4 ವಾರ ಅವರು ಕೋವಿಡಿಂದ ರಿಕವರ್ ಆದರು, ವೈರಸ್ ಆ ಥರ ಇತ್ತು. ಹಾಗಲ್ಲ, ಇದು ಇಟ್ಸ್ ದ ಇನ್ಫ್ಲಮೇಷನ್. ಅವ್ರ ಬಾಡಿಲಿ ಆಗ್ತಿರೋ ಇನ್ಫ್ಲಮೇಷನ್, ಸಣ್ಣ ಕ್ಲಾಟ್ಸ್ ಏನು ಫಾರ್ಮ್ ಆಗಿರುತ್ತೆ ದೇಹದಲ್ಲಿ, ಇದೆಲ್ಲ ಯಾಕೆ ಆಗಿರುತ್ತೆ ಅಂದರೆ ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ತಗೊಳ್ಳೋದೇ ಇರೋದ್ರಿಂದ. ನಾನು ಯಾಕೆ 1 ವರ್ಷದಿಂದ ನಾನು ಪಲ್ಸ್ ಆಕ್ಸಿಮೀಟರ್ ಒತ್ತು ಮಾಡ್ತಿದ್ದೆ ಅಂದರೆ, ಆ ಪಲ್ಸ್ ಆಕ್ಸಿಮೀಟರ್ ಆ ಸಿಗ್ನಲ್ ಬಂತು ಮಾಡ್ರೇಟಾಗಿ ಬಂದಾಗ ನಮ್ಗೆ ಆ ವಿಂಡೋ ಪೀರಿಯಡ್ ಇದೆಯಲ್ಲ, ನಾವು ಸೂಕ್ತ ಕ್ರಮಗಳು ತೊಗೊಳ್ದೇ ಇದ್ದಾಗ, ಅದೇ ಸ್ವ್ಯಾಬ್ ರಿಪೋರ್ಟ್ ಕಾಯ್ಕೊಂಡು ಕೂರೋದು, ಬೆಡ್ ಸಿಕ್ಕಿಲ್ಲ, ಆಕ್ಸಿಜನ್ ಸಿಕ್ಕಿಲ್ಲ, BU ನಂಬರ್ ಜನ್ರೇಟ್ ಆಗಿಲ್ಲ, ಎಷ್ಟೊಂದು ಕಾರಣಗಳಿದೆ ನಮ್ಮ ದೇಶದಲ್ಲಿ. ಆ ಎಲ್ಲ ಕಾರಣಗಳಿಂದ ನಂತರ ಅವ್ರು ಲೇಟಾಗಿ ಬರ್ತಾರೆ, ಅಷ್ಟೇ ಲೇಟಾಗಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ. ICUಲಿದ್ದರೆ ಅಂತೂ ವಾರಾನ್ಗಟ್ಟಲೆ ಇರ್ತಾರೆ, ನಂತರ ಆಕ್ಸಿಜನ್ ಮೇಲೆ ಡಿಪೆಂಡ್ ಆಗ್ತಾರೆ.
ನಂತರ ತುಂಬ ಏನು ಈ ಸ್ಟೇನಲ್ಲಿ ಇದ್ದಾಗ ತುಂಬ ಸ್ಟೀರಾಯ್ಡ್ಸ್ ತೊಗೊಳ್ಳೋದ್ರಿಂದ ದಟ್ ಈಸ್ ಆಲ್ಸೋ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಮತ್ತು ಅನ್ಕಂಟ್ರೋಲ್ ಡಯಾಬಿಟೀಸ್ ಇರ್ತಾರೆ, ವಯಸ್ಸಾದಂಥವ್ರು ಇರ್ತಾರೆ. ಸೊ ಎಲ್ಲ ಕೂಡೀಕರಿಸಿ ನಂತರನೂ ಅವರು ಅಷ್ಟೇ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸಿಂದ ಬಳಲ್ತಾರೆ. ಸೊ ನಾವು ಪೋಸ್ಟ್ ಕೋವಿಡ್ ಇದಕ್ಕೆ ಆ್ಯಂಟಿಫೈಬ್ರೋಟಿಕ್ಸ್ ಕೊಡಬೇಕಾಗುತ್ತೆ, ಪರ್ಫಿಡೋನ್ ಎಲ್ಲ ಕೊಡಬೇಕಾಗುತ್ತೆ, ಆಕ್ಸಿಜನ್ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಮತ್ತು ಮಿನಿಮಮ್ 2 ಮಂತ್ಸ್ 3 ಮಂತ್ಸ್ ಆ್ಯಂಟಿಕೋಗ್ಯುಲೇಷನು ಕೂಡ ಕೊಡಬೇಕಾಗುತ್ತೆ. ಅಂದರೆ ಅವರ ರಕ್ತ ಏನಿದೆ ಹೆಪ್ಪುಗಟ್ಟುವಿಕೆ ಚಾನ್ಸಸ್ ಜಾಸ್ತಿ 1 ತಿಂಗಳು 2 ತಿಂಗಳವರೆಗೂ. ಯಾಕಂದರೆ ಇಟ್ಸ್ ಅ ಕೋಗ್ಲೆಂಟ್ ಸ್ಟೇಟ್ ಅಂತೀವಿ. ನಮ್ಮ ಏನು ವೈರಸ್ ಈಗ ಮನುಷ್ಯ ಸಾಯ್ತಿರೋದು ಎರಡೇ ಒಂದು ಫ್ಯಾಕ್ಟರ್ಸಿಂದ ಕೋವಿಡ್ ಪೇಷಂಟ್ಸು. ಒಂದು ಲಂಗ್ ಫೈಬ್ರೋಸಿಸ್, ಲಂಗ್ ಫುಲ್ ಡ್ಯಾಮೇಜ್ ಆಗಿ, ಇನ್ನೊಂದು ಕ್ಲಾಟ್ಸ್ ಫಾರ್ಮೇಷನ್ ಲಂಗ್ಸಲ್ಲಿ ಆಗ್ಬೋದು, ಬ್ರೈನಲ್ಲಿ ಆಗ್ಬೋದು, ಹಾರ್ಟಲ್ಲಿ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಜಾಸ್ತಿ ಲಂಗ್ಸಲ್ಲಿ ಆಗ್ತಿದೆ. ಸೊ ಹಾಗಾಗಿ ಲಂಗ್ ಫೈಬ್ರೋಸಿಸ್ ಆ್ಯಂಡ್ ಕ್ಲಾಟ್ಸ್ ಇದರಿಂದನೇ. ಸೊ ಯಾವ ಪೇಷಂಟ್ಸ್ ಈ ಒಂದು ಡಿಲೇಡ್ ಅಡ್ಮಿಷನಿಂದ ಬರ್ತಾರೋ ಅವರಲ್ಲೇ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇರೋದು ಹೊರತು ಯಾರು ಸೂಕ್ತ ಸಮಯದಲ್ಲಿ ಬಂದು ಸೂಕ್ತ ಟ್ರೀಟ್ಮೆಂಟ್ ತೊಗೊಂಡಿರೋರಲ್ಲಿ ಅಂಥ ಕಾಂಪ್ಲಿಕೇಶನ್ಸ್ ನಾವು ನೋಡಿಲ್ಲ. ಔಟ್ ಆಫ್ ವೆರಿ ರೇರ್ಲಿ ವಿ ಹ್ಯಾವ್ ಸೀನ್ ಯಾರು ಒಬ್ಬೊಂದು ಮಾಡ್ರೇಟ್ ಪೇಷಂಟ್ಸ್ ಬಂದು ವಾರ್ಡಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಡಿಸ್ಚಾರ್ಜ್ ಆಗಿ ಹೋಗಿರೋರಲ್ಲಿ ಐ ಹ್ಯಾವ್ ನಾಟ್ ಸೀನ್ ಮಚ್ ಕಾಂಪ್ಲಿಕೇಶನ್ಸ್ ಅಟ್ ಆಲ್. ಅಲ್ಲ, ಈ ಇನ್ಫ್ಲಮೇಷನ್ ಇಂದಾನೆ ಇವೆಲ್ಲ ಈ ಕೊರೋನಾ ನಂತರದ ಅಥವಾ ಚೇತರಿಕೆಯ ಆ ಅವಧಿ ಆದ್ಮೇಲೂ ಕೂಡ ಈ ಸಮಸ್ಯೆಗಳಿದೆ ಅಂದ್ರೆ ಅದಕ್ಕೆ ಕಾರಣ ಇನ್ಫ್ಲಮೇಷನ್, ಉರಿಯೂತದ ಸಮಸ್ಯೆ ಅದು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ಬೋದು ಡಾಕ್ಟ್ರೆ? ಇನ್ಫ್ಲಮೇಷನ್, ಕ್ಲಾಟ್ಸ್ ಮತ್ತೆ ಇನ್ಫ್ಲಮೇಷನ್. ಅದಕ್ಕೆ ನಿಖಿಲ್ ನಾನು ಮುಂಚೆಯಿಂದ ಸ್ಟ್ರೆಸ್ ಮಾಡ್ತಿದ್ದು, ಎಸ್ ವಿ ಹ್ಯಾವ್ ಟು ಬಿ ಅಗ್ರೆಸಿವ್. ನಾವು ಅಗ್ರೆಸಿವ್ ಇಲ್ಲ, ನಮ್ಮ ಒಂದು ಪೇಷಂಟ್ಸು ಆಗಲಿ ಅಥವಾ ಸಿಸ್ಟಮ್ ಆಗಲಿ ನಾವು ಅಗ್ರೆಸಿವ್ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ನಾವು ಭಾಳ ಒಂದು ರಿಲ್ಯಾಕ್ಸ್ಡ್ ಕ್ಯಾಶುಯಲ್ ಅಪ್ರೋಚ್ ತೊಗೊಂಡಿರೋದಕ್ಕೆ ಈ ಸಮಸ್ಯೆ ಬಂದಿರೋದು. ನಾವು ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋತೀವಿ, ಎಷ್ಟು ಸೂಕ್ತವಾದ ಟ್ರೀಟ್ಮೆಂಟ್ ತೊಗೋತೀವಿ, ಅಷ್ಟು ಈ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸು ಕಮ್ಮಿ ಇರುತ್ತೆ. ನಾವು ಯಾವಾಗ ನಮ್ಮ ಜನರ ಸ್ವಭಾವ ಹೇಗೆ ಅಂದರೆ ಕುತ್ತಿಗೆಗೆ ಬಂದಾಗೆ ಆಸ್ಪತ್ರೆಗೆ ಬರೋದು. ತುಂಬ ಕೆಮ್ಮು, ತುಂಬ ಸುಸ್ತಾಗಬೇಕು, ಇಲ್ಲ ತುಂಬ ಥರದ ಒಂದು ಸಿಂಪ್ಟಮ್ಸ್ ಇದ್ರೇ ಆಸ್ಪತ್ರೆಗೆ ಬರೋದು. ಅಷ್ಟರಲ್ಲಿ ಅವ್ರ ಸ್ಯಾಚುರೇಷನ್ 80-70% ಬಂದಿರುತ್ತೆ. ಸೊ ದೋಸ್ ಪೇಷಂಟ್ಸ್ ಆರ್ ದ ಒನ್ಸ್ ಹೂ ಆರ್ ಸಫರಿಂಗ್ ವಿತ್ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್. ಅಲ್ಲ, ಈ ಉಸಿರಾಟದ ತೊಂದರೆ 92 ಇಂದ ಬರ್ತಾರೆ ಅವರೆಲ್ಲ 5. ಒಂದು ನಿಮಿಷ ಡಾಕ್ಟರ್ ಚೇತನ್, ಉಸಿರಾಟದ ತೊಂದರೆ, ಎದೆನಲ್ಲಿ ಬಿಗಿತ ಮತ್ತೆ ಹೈ ಪಲ್ಸ್ ರೇಟ್, ಇದು ಬಿಟ್ಟು ಒಂದು ಭಾಳ ಸುಸ್ತಿನ ಒಂದು ಫೀಲಿಂಗ್, ಯಾವಾಗೂ ಸುಸ್ತು, ರಾತ್ರಿ ನಿದ್ದೆ ಬರೋದಿಲ್ಲ, ಈ ಥರದ ಒಂದು ತೊಂದರೆಗಳು ಭಾಳ ಕಾಮನ್ ಆಗಿ ಕೇಳಿ ಬರ್ತಿರುವಂಥದ್ದು. ಡಾಕ್ಟರ್ ಖಜೆ, ಇದ್ರ ಬಗ್ಗೆ ನಿಮ್ಮ ಅಸೆಸ್ಮೆಂಟ್ ಯಾವ ರೀತಿ? ನೀವು ಇಲ್ಲಿವರೆಗೂ ಹೇಳಿದ್ರಿ ಒಂದಷ್ಟು ಮನೆ ಔಷಧಿ ಥರ ನೀವು ಒಂದಷ್ಟು ರೆಸಿಪಿನೇ ಕೊಟ್ಟುಬಿಟ್ರಿ. ಇದಕ್ಕೂ ಏನಾದರೂ ನಿಮ್ಮ ಪರಿಹಾರ, ನಿಮ್ಮ ಸಲಹೆ ಇರ್ಬೋದಾ? ಅಂದರೆ ಸಾಮಾನ್ಯವಾಗಿ ಯಾವಾಗ ಈ ಸಫರಿಂಗ್ ಜಾಸ್ತಿ ಇರ್ತದೆ, ಸಹಜವಾಗಿ ಸುಸ್ತು ಅಂತ ಹೇಳುವಂಥದ್ದು ಕೂಡ ಸಫರಿಂಗ್ ಜಾಸ್ತಿ ದಿವಸ ಇದ್ದಷ್ಟು ಸುಸ್ತು ಅಂತ ಹೇಳುವಂಥದ್ದು ಕೂಡ ಜಾಸ್ತಿ ದಿವಸ ಇರ್ತದೆ. ಆಮೇಲೆ ಆ ಸುಸ್ತಿನ ಜೊತೆಗೆ ಮಾನಸಿಕವಾಗಿ ಕೂಡ ಹಾಗೆ ಇರ್ತದೆ. ಆಹಾರ ಕೂಡ ಸ್ವಲ್ಪ ಕಡಿಮೆ ಆಗಿರ್ತದೆ, ಅದು ಕೂಡ ಕಾರಣ ಆಗಿರುತ್ತೆ. ಹಾಗೆ ಆಹಾರದಲ್ಲಿ ಆ ಪೋಷಕಾಂಶಯುಕ್ತ ಆಹಾರವನ್ನು ಸ್ವಲ್ಪ ಹೆಚ್ಚು ತಗೊಳ್ಳೋದು ಕೂಡ ತುಂಬ ಅನುಕೂಲ ಮಾಡಿಕೊಡ್ತದೆ ಆ ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ. ಆಯುರ್ವೇದದಲ್ಲಿ ಒಂದು ಕ್ಲಾಸಿಕಲ್ ಮೆಡಿಸಿನ್ ಇದೆ, ಶಾಸ್ತ್ರೀಯವಾದ ಔಷಧ, ಮಾದಿಫಲ ರಸಾಯನ ಅಂತ. ತುಂಬ ಟೇಸ್ಟಿಯಾಗಿರುವಂಥ ಬೇರೆ ಬೇರೆ ಇಂಗ್ರೀಡಿಯೆಂಟ್ಗಳಿರುವಂಥ ಒಂದು ಔಷಧ ಅದು. ಅದನ್ನು ಒಂದು 2 ಚಮಚದಷ್ಟು 3 ಹೊತ್ತು ನೀರಿನ ಜೊತೆಗೆ ತಗೊಂಡ್ರೆ ಆ ಸುಸ್ತು ಕಡಿಮೆ ಮಾಡಲಿಕ್ಕೆ ಈ ಪೋಸ್ಟ್ ಕೋವಿಡ್ ಕೇರ್ನಲ್ಲಿ ತುಂಬ ಅನುಕೂಲ ಮಾಡಿಕೊಡ್ತದೆ. ಜೊತೆಯಲ್ಲಿ ಆಯುರ್ವೇದದ ಔಷಧಗಳು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು. ಯಾಕೆಂತೇಳಿದ್ರೆ ಅಲ್ಲಿ ಇಮ್ಯುನೋ ಬೂಸ್ಟರ್ಸ್, ಹಾಗೆ ಆ ಜನರಲ್ ಡೆಬಿಲಿಟಿ ಯಾವುದಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡೋ ಅನೇಕ ಔಷಧಗಳಿದೆ. ಅದನ್ನು ನೇರವಾಗಿ ಹತ್ತಿರ ಇರುವ ಆಯುರ್ವೇದ ವೈದ್ಯರ ಹತ್ರ ಭೇಟಿ ಮಾಡಿ ಪಡ್ಕೊಳ್ಬೋದು, ಅಥವಾ ಮನೆಯಲ್ಲಿ ಈಗ ಮಾಡುವಂಥದ್ದನ್ನು ಕೆಲವೊಂದಷ್ಟನ್ನು ಹೇಳಿದೆ, ಅದು ಖಂಡಿತ ಅನುಕೂಲ ಮಾಡಿಕೊಡ್ತದೆ. ಆಮೇಲೆ ಆ ನಿದ್ರೆ ಸರಿಯಾಗಿರುವಾಗ ನೋಡ್ಕೊಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅಲ್ಲಿ ಓಂಕಾರ ಅವರು ಇದ್ದಾರೆ, ಆದರೂ ಈ ಪ್ರಾಣಾಯಾಮವನ್ನು ಮೊದಲು ಮಾಡ್ತಿಲ್ಲ ಅಂತಾಗಿದ್ದರೂ ಕೂಡ ಪ್ರಾಣಾಯಾಮ ಮತ್ತು ಯೋಗಾಸನವನ್ನು ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡಿದರೆ ಅದು ಖಂಡಿತವಾಗಿ ಕೂಡ ನಾವು ಪುನಃ ಮೊದಲಿನ ಸ್ಥಿತಿಗೆ ಬರಲಿಕ್ಕೆ ಬೇಗನೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ರೈಟ್. ಡಾಕ್ಟರ್ ಸಂಧ್ಯಾ ಸಿಂಗ್ ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಸಿಂಗ್, ಸೀನಿಯರ್ ಕನ್ಸಲ್ಟೆಂಟ್ ಕ್ಲಿನಿಕಲ್ ನ್ಯೂಟ್ರಿಷನ್, ಅಪೋಲೋ. ಥ್ಯಾಂಕ್ ಯು ಡಾಕ್ಟರ್ ಸಂಧ್ಯಾ ಸಿಂಗ್ ನಿಮ್ಮ ಟೈಮಿಗಾಗಿ. ಡಾಕ್ಟರ್ ಪದ್ಮಾಕ್ಷಿ ಅವರಿದ್ದಾರೆ. ಓಂಕಾರ ಅವ್ರ ಜೊತೆ ಒಂದು ನಿಮಿಷ ಮಾತಾಡಲೇಬೇಕಾಗಿರುವಂಥ ಒಂದು ಪರಿಸ್ಥಿತಿ. ಓಂಕಾರ ಅವರೇ, ಎಲ್ಲರೂ ಹೇಳ್ತಿದ್ದಾರೆ ವರ್ಲ್ಡ್ ಯೋಗ ಡೇ ಮಾಡ್ತಿದ್ದೀವಿ, ಯೋಗ ಸೇ ಹಿ ಹೋಗ ಅನ್ನೋ ಒಂದು ಸ್ಲೋಗನ್ ಕೂಡ ಬಂದುಬಿಡ್ತು. ಈಗ ಸರ್ಕಾರ SOPಯಲ್ಲಿ ಯೋಗ ಅಂತ ಹೇಳಿದೆ. ಕೊರೋನಾ ನಂತರದ ಚೇತರಿಕೆಯಲ್ಲಿ ನಿಮ್ಮ ಪ್ರತಿದಿನದ ಒಂದು ಭಾಗ ಯೋಗಕ್ಕೆ ನೀವು ಎತ್ತಿಟ್ಬಿಡಿ. ನೀವೇ ಹೇಳಿ, ಯೋಗದ ಒಂದು ಪ್ರಮುಖ ಪಾತ್ರ ಹೇಗಿದೆ? ಇದರಿಂದ ಜನ ಅವರ ರಿಕವರಿ ಟೈಮನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು? ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು,
ಯೋಗ ಕೇವಲ ಒಂದು ಚಿಕಿತ್ಸಾ ಪದ್ಧತಿ ಅಲ್ಲ. ಹ್ಮ್. ಯೋಗ ಒಂದು ಆಧ್ಯಾತ್ಮಿಕ ವಿದ್ಯೆ. ಇದು ಮನಸ್ಸನ್ನ ಸಮಾಧಾನವಾಗಿ ಯಾವಾಗಲೂ ಇಟ್ಕೊಳ್ಳೋದಕ್ಕೆ, ಕೊರೋನಾ ಇರಲಿ ಕೊರೋನಾ ಹೋಗ್ಲಿ ಏನೇ ಆದ್ರೂ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋದಕ್ಕೆ ಇರತಕ್ಕಂಥ ಒಂದು ಕಲೆ ಮತ್ತು ವಿಜ್ಞಾನ. ಎರಡನೇದು, ಖಂಡಿತವಾಗಿ ಕೆಲವು ಆಸನಗಳು ಅಂದ್ರೆ ಮೊದಲಿಂದ ಮಾಡ್ತಾ ಬಂದಿದ್ರೆ ಅಂತ ಅವ್ರಿಗೆ ಇದು ಹೆಚ್ಚು ಅನುಕೂಲ. ಅವರು ಕೊರೋನಾ ಒಂದು ಘಟ್ಟವನ್ನ ಬಹಳ ಸಫಲತೆಯಿಂದ ಹೆಚ್ಚು ತೊಂದರೆ ಇಲ್ಲದೆ ದಾಟಬಹುದು. ಮತ್ತೆ ಕೊರೋನಾ ನಂತರ ಏಕಾಏಕಿ ನಾವು ತೀವ್ರತರವಾದಂಥ ಪ್ರಾಣಾಯಾಮಗಳನ್ನ ಆಸನಗಳನ್ನ ಮಾಡಲಿಕ್ಕೆ ಹೋಗಬಾರದು. ಈಗ ತಾನೇ ವೈದ್ಯರು ಹೇಳ್ತಾ ಇದ್ರು, ಈ ಶ್ವಾಸಕೋಶಗಳು ನಾಜೂಕಾಗಿರುತ್ತೆ. ನಾಜೂಕಾಗಿರುವಾಗ ನಾವು ತೀವ್ರತರವಾದಂಥ ಉಸಿರಾಟ ಮಾಡ್ತಕ್ಕಂಥದ್ದು ಮತ್ತೆ ಹಿಂಬಾಗುವಿಕೆ, ಉದಾಹರಣೆಗೆ ಹಿಂಬಾಗುವಿಕೆ ಬಹಳ ಒಳ್ಳೆಯದು ಶ್ವಾಸಕೋಶಗಳಿಗೆ. ಹಾಗನ್ಬಿಟ್ಟು ಇಂತಹ ಸಮಯದಲ್ಲಿ ತೀವ್ರತರವಾದಂಥ ಹಿಂಬಾಗುವಿಕೆ ಮಾಡ್ತಕ್ಕಂಥದ್ದು ಇವುಗಳನ್ನ ಮಾಡಬಾರ್ದು. ಹಂತ ಹಂತವಾಗಿ ನಾವು ಪ್ರಾಣಾಯಾಮವನ್ನು, ಅದರಲ್ಲಿ ವಿಶೇಷವಾಗಿ ಉದರ ಆಧಾರಿತ ಉಸಿರಾಟ ಅಂತ ಹೊಂದಿದೆ. ಅಂದ್ರೆ ಇದು ಬಹಳ ಸಹಜವಾಗಿ ನಾವು ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಶಾಲೆಗೆ ಹೋಗದ ಒತ್ತಡ ರಹಿತವಾದಂತಹ ಜೀವನ ನಡೆಸುವಂತ ಪುಟ್ಟ ಮಕ್ಕಳಲ್ಲಿ ಈ ಉಸಿರಾಟ ನೋಡ್ತೀವಿ ನಾವು. ಅಂದ್ರೆ ಉಸಿರು ತಗೊಂಡಾಗ ಉದರದ ಭಾಗ ಹಿಗ್ಗುತ್ತೆ, ಉಸಿರು ಬಿಟ್ಟಾಗ ಅದು ಸಂಕುಚನಗೊಳ್ಳುತ್ತೆ. ಇದನ್ನೇ ಅಭ್ಯಾಸ ಮಾಡ್ಬೇಕು. ಅದನ್ನ ಸ್ವಲ್ಪ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಅಂದ್ರೆ ಉಸಿರು ತೆಗೆದುಕೊಳ್ಳುವ ಅವಧಿ, ಬಿಡುವ ಅವಧಿಯನ್ನ ಗಮನಿಸಬೇಕು. ಉಸಿರು ಬಿಡುವ ಅವಧಿ ಉಸಿರನ್ನ ತೆಗೆದುಕೊಳ್ಳುವ ಅವಧಿಗಿಂತ ಸ್ವಲ್ಪ ಹೆಚ್ಚಿರಬೇಕು. ಇದು ವೈಜ್ಞಾನಿಕವಾಗಿ ಸಾಬೀತಾಗಿರ್ತಕ್ಕಂಥದ್ದು. ಆಮೇಲೆ ಇತ್ತೀಚೆಗೆ ನಾವು ಬಹಳವಾಗಿ ಮಾತಾಡ್ತಾ ಇದ್ವಿ, ಇದು ಬಹಳ ಮೊದಲಿಂದ ಇರ್ತಕ್ಕಂಥದ್ದು, ಅದು ಭ್ರಾಮರಿ ಪ್ರಾಣಾಯಾಮ ಅಂತ. ಇದೂ ಅಷ್ಟೇ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಭ್ರಾಮರಿ ಪ್ರಾಣಾಯಾಮ. ಯಾಕೆಂತ ಹೇಳಿದ್ರೆ ಹಲವಾರು ಪ್ರಯೋಗಗಳಿಂದ ಈಗಾಗಲೇ ಕಂಡುಕೊಂಡಿದ್ದಾರೆ. ಭ್ರಾಮರಿ ಪ್ರಾಣಾಯಾಮವನ್ನ ನಿಯಮಬದ್ಧವಾಗಿ ಮಾಡ್ತಾ ಇದ್ರೆ ಅದು ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಇದರ ಅಂಶವನ್ನ ವೃದ್ಧಿಸುತ್ತೆ. ಇದನ್ನ ಕ್ರಮಬದ್ಧವಾಗಿ ಮಾಡಿದ್ರೆ ನಮ್ಮ ಒಳಗಡೆನೆ ಇದು ಸುಮಾರು 15 ಪಟ್ಟು ಹೆಚ್ಚು ತಯಾರಾಗ್ತದೆ. ಮತ್ತು ಇದಕ್ಕೆ ಈ ಅನೇಕ ವಿಶೇಷ ಗುಣಗಳಿದೆ. ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ ಇಂಥ ಸೋಂಕುಗಳನ್ನ ಹೆಚ್ಚು ಹರಡದಂತೆ ತಡೆಯುತ್ತೆ. ಎರಡನೇದಾಗಿ ಈ ಉಸಿರು, ನಾವು ಸ್ವಲ್ಪ ಉಸಿರನ್ನ ಹಿಡಿದಿಡೋದನ್ನು ಅಭ್ಯಾಸ ಮಾಡಿದ್ರೆ ಮೆಲ್ಮೆಲ್ಗೆ, ಅಂದ್ರೆ ನಾವು ಉಸಿರಾಟದ ಸಮಯದಲ್ಲಿ ನಿಧಾನವಾಗಿ ಉಸಿರು ತಗೋಬೇಕು. ಉಸಿರು ಬಿಡ್ತಾ ಎಷ್ಟೊತ್ತು ಉಸಿರು ತಗೋತೀವೋ ಅದಕ್ಕಿಂತ 2-3 ಪಟ್ಟಷ್ಟು ಹೆಚ್ಚು ಕಾಲ ಹಮ್ ಈ ಶಬ್ದವನ್ನು ಮಾಡಿ ನಂತರ ಒಂದ್ ಸ್ವಲ್ಪ ಹೊತ್ತು ಉಸಿರನ್ನ ಹಿಡಿದಿಟ್ಕೋಬೇಕು. ಇದರಿಂದ ದೇಹದಲ್ಲಿ ಆಂತರಿಕವಾಗಿ ಕಾರ್ಬನ್ ಡೈಆಕ್ಸೈಡ್ ಅಂಶ ಜಾಸ್ತಿಯಾಗಿ ಹೈಡ್ರೋಜನ್ ಕಾರ್ಬೋನೇಟ್ ಹೆಚ್ಚಾಗಿ ಇದು ರಕ್ತದ ಈ ಹೆಪ್ಪುಗಟ್ಟುವಿಕೆಯನ್ನು ಸಹ ತಡೆಯುತ್ತೆ ಅಂತಕ್ಕಂಥದ್ದು ಇತ್ತೀಚಿನ ಕೆಲವು ಸಂಶೋಧನೆಗಳಲ್ಲಿ ನಾವು ಕಾಣಬಹುದು. ಹಾಗಾಗಿ ಈ ಒಂದು ಪ್ರಾಣಾಯಾಮವನ್ನ ಎಲ್ಲರೂ ಅಳವಡಿಸ್ಕೋಬೇಕು. ನಿಧಾನಗತಿಯಲ್ಲಿ ಮಾಡ್ತಕ್ಕಂಥದ್ದು ಅವಶ್ಯಕ. ಮತ್ತೆ ಈಗಾಗಲೇ ವೈದ್ಯರು ತಿಳಿಸಿದಾಗೆ ಈ ಆಯಾಸ ಇದೆಲ್ಲ ಕಮ್ಮಿ ಆಗ್ತಾ ಆಗ್ತಾ, ಆಯಾಸ ಎಲ್ಲ ಇದ್ದಾಗ ಕೇವಲ ಕೆಲವು ಸುಲಭವಾದಂಥ ಲಘು ವ್ಯಾಯಾಮಗಳನ್ನ ಮಾಡಬಹುದು. ನಂತರ ಕ್ರಮೇಣವಾಗಿ ಕೆಲವು ಆಸನಗಳನ್ನ ಅಳವಡಿಸ್ಕೋಬೇಕು. ವಿಶೇಷವಾಗಿ ಸೂರ್ಯ ನಮಸ್ಕಾರ ಅದನ್ನು ಏಕಾಏಕಿ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸುಮ್ಮನೆ ಮಾಡ್ಲಿಕ್ಕೆ ಹೋಗಬಾರ್ದು. ಹಂತ ಹಂತವಾಗಿ ಇದನ್ನ ಅಳವಡಿಸ್ಕೊಳ್ತಾ ಹೋಗಬೇಕು. ಮತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಯೋಗ ಮನಸ್ಸಿನ ಬಗ್ಗೆ ಬಹಳ ಹೇಳುತ್ತೆ. ಪತಂಜಲಿ ಯೋಗ ಸೂತ್ರಗಳನ್ನ ಅಧ್ಯಯನ ಮಾಡಿದವರು ಎಲ್ರಿಗೂ ಗೊತ್ತಿರುತ್ತೆ. ಪತಂಜಲಿ ಯೋಗ ಸೂತ್ರಗಳಲ್ಲಿ ಆಸನಗಳಿಗೆ ಮೀಸಲಾಗಿರತಕ್ಕಂತಹ ಸೂತ್ರಗಳ ಸಂಖ್ಯೆ ಕೇವಲ 3, ಪ್ರಾಣಾಯಾಮಕ್ಕೆ ಸೀಮಿತವಾಗಿರತಕ್ಕಂತಹ ಸೂತ್ರಗಳ ಸಂಖ್ಯೆ ಕೇವಲ 4. ಮಿಕ್ಕೆಲ್ಲವೂ ಸಹ ಅಂದ್ರೆ 196 ಸೂತ್ರಗಳಲ್ಲಿ 7 ಸೂತ್ರಗಳನ್ನು ಬಿಟ್ಟರೆ ಮಿಕ್ಕೆಲ್ಲವೂ ಸಹ ಮನಸ್ಸಿನ ಬಗ್ಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾವು ಮನಸ್ಸಿನ ಮೇಲೆ ಪ್ರಭುತ್ವವನ್ನ ಹೊಂದುವುದಕ್ಕಾಗಿ ಯೋಗವನ್ನ ಮಾಡಿ ಮನಸ್ಸನ್ನ ಸದಾ ಸಮಾಧಾನವಾಗಿ ಇಟ್ಕೊಳ್ತಕ್ಕಂಥದ್ದನ್ನ ಕಲಿಬೇಕು. ಆಗ ಈ ಆತ್ಮವಿಶ್ವಾಸನೂ ಚೆನ್ನಾಗಿರುತ್ತೆ. ಮತ್ತೆ ವೈದ್ಯರಿಗೆ ಅಂಥವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಸಹ ಸುಲಭ ಸಾಧ್ಯ ಆಗುತ್ತೆ. ರೈಟ್. ಥ್ಯಾಂಕ್ ಯು ಓಂಕಾರ್ ಅವರೇ, ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ಗಾಗಿ. ನೀವು ಮನಸ್ಸಿನ ಬಗ್ಗೆ, ಮನಸ್ಥಿತಿಯ ಬಗ್ಗೆ ಇಷ್ಟು ಮಾತಾಡಿದ್ದೀರಿ. ಇದು ಕರೆಕ್ಟ್ ಸಮಯ. ಸ್ನೇಹ ಮನೋವಿಕಾಸ ಕೇಂದ್ರದಿಂದ ಡಾಕ್ಟರ್ ಪದ್ಮಾಕ್ಷಿ ಅವರು ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ, ಮನೋವೈದ್ಯರು. ಡಾಕ್ಟರ್ ಪದ್ಮಾಕ್ಷಿ ಅವರೇ, ಮನಸ್ಥಿತಿ ಎಷ್ಟು ಇಂಪಾರ್ಟೆಂಟ್ ರಿಕವರಿಗೆ? ಚೇತರಿಕೆ ಅನ್ನೋದು ಕೂಡ ಒಂದು ಮನಸ್ಥಿತಿಯೇ. ಸೊ ಇದು ಎಷ್ಟು ಇಂಪಾರ್ಟೆಂಟ್? ಮತ್ತು ಕೊರೋನಾ ಸಂದರ್ಭದಲ್ಲಿ ನಿಜವಾಗ್ಲೂ ಮಾನಸಿಕವಾಗಿ ಖಿನ್ನತೆ ಅನುಭವಿಸೋದು ಭಾಳ ಸಾಮಾನ್ಯವಾದ ವಿಷಯ ಆಗೋಗಿದೆ. ಗಂಭೀರ ಬಟ್ ಸಾಮಾನ್ಯವಾಗೋಗಿದೆ. ಅಂದರೆ ಅಷ್ಟು ಜನ ಅದನ್ನು ಅನುಭವಿಸ್ತಿದ್ದಾರೆ. ಕೊರೋನಾ ಆದಮೇಲೂ ನನಗೆ ಲಕ್ಷಣಗಳಿದೆ,
ಯಾಕೋ ಐ ಆಮ್ ನಾಟ್ ನಾರ್ಮಲ್, ಮುಂಚೆ ಇದ್ದಾಗೆ ನಾನು ಇವತ್ತಿಲ್ಲ ಅನ್ನೋ ಭಾವನೆಯಿಂದ ಭಾಳ ಡಿಪ್ರೆಸ್ ಆಗಿರುವಂತಹ ಸಂಗತಿಗಳು, ಉದಾಹರಣೆಗಳು ಸಾಕಷ್ಟಿದೆ. ಹೇಗೆ ನಾವು ದೈಹಿಕ ಸದೃಢತೆ ಜೊತೆಗೆ ಮಾನಸಿಕ ಸಮತೋಲನ, ಸದೃಢತೆ ಹೇಗೆ ಕಾಪಾಡೋದು? ಕೋವಿಡ್-19 ಇನ್ಫೆಕ್ಷನ್ ಬಂದ ನಂತರ ಸಾಕಷ್ಟು ಸಮಸ್ಯೆಗಳಿರ್ತವೆ. ಏನಂದ್ರೆ ನಾವು ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಅಂತ ಕರಿತೀವಿ. ಅದು ಕಾಯಿಲೆ ಬಂದ ನಂತರ ಅವರು ವಾಸಿ ಆಗಿರ್ತಾರೆ, ಆದ್ರೂ ಅವರಲ್ಲಿ ಆ ಸ್ಟಿಗ್ಮಾ ಇರುತ್ತೆ. ನಾನು ಸಂಪೂರ್ಣ ಸರಿ ಹೋಗಿದ್ದೀನಾ, ಅಥವಾ ನನ್ನಿಂದ ಇನ್ನೊಬ್ರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದಾ, ಅಥವಾ ನನಗೆ ಕೋವಿಡ್ ಬಂದಿದೆ ಅಂತ ಹೇಳ್ಕೋಬೋದಾ, ನನ್ನ ಜೊತೆ ಜನ ಸೇರ್ಕೊಂತಾರ ಅಂತ ಹೇಳಿ. ಆಮೇಲೆ ದೈಹಿಕವಾಗಿ ಏನೆಲ್ಲ ಸಮಸ್ಯೆ ಆಗುತ್ತೆ, ಡಾಕ್ಟರ್ ಚೇತನ್ ಮತ್ತೆ ಇನ್ನೊಬ್ರು ಡಾಕ್ಟರ್ ಸರಿ ತುಂಬಾ ಚೆನ್ನಾಗಿ ಹೇಳಿದ್ರು. ರಿಕವರಿ ಫೇಸ್ ಅಲ್ಲಿ ಮೆಂಟಲ್ ಹೆಲ್ತ್ ಮಾನಸಿಕವಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲರೂ ಅದ್ರ ಮೇಲೆ ಸ್ಟ್ರೆಸ್ ಮಾಡ್ತಾ ಇದೀವಿ. ಅವಾಗ ಏನಾಗುತ್ತೆ, ವ್ಯಕ್ತಿಗೆ ನಾನು ಸಂಪೂರ್ಣ ಸರಿ ಹೋಗಿದ್ದೀನ, ಆಮೇಲೆ ತುಂಬಾ ಸುಸ್ತಿರುತ್ತೆ. ವೈರಲ್ ಇನ್ಫೆಕ್ಷನ್, ಪೋಸ್ಟ್ ವೈರಲ್ ಇನ್ಫೆಕ್ಷನ್ ನಮಗೆ ಮಾಮೂಲಿ ಫ್ಲೂ ಆದಾಗ್ಲೇ ಸುಧಾರಿಸ್ಕೊಳ್ಳೋಕೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಇದು ಸ್ವಲ್ಪ ತುಂಬಾನೇ ಸುಸ್ತು ಮಾಡ್ಬಿಡುತ್ತೆ ವ್ಯಕ್ತಿನ. ತುಂಬಾ ಸುಸ್ತು ಮತ್ತು ತುಂಬಾ ಅಷ್ಟ ನೋವು ಅನ್ಬಿಟ್ಟೆ. ಆಮೇಲೆ ಫ್ಯಾಮಿಲಿಯಿಂದ ಐಸೋಲೇಷನ್ ಟೈಮ್ ಅಲ್ಲಿ ದೂರ ಇರ್ತಾರೆ. ಈ ತರದೆಲ್ಲ ಆದಾಗ ತುಂಬಾ ಡಿಪ್ರೆಷನ್ ಒಳಗಾಗ್ಬಿಡ್ತಾರೆ. ತುಂಬಾ ಇದನ್ನ ಏನಪ್ಪಾ, ನಾನು ನಿಜವಾಗ್ಲೂ ಇದರಿಂದ ಹೊರಗಡೆ ಬಂದಿದ್ದೀನಾ, ನಾನು ನಿಜವಾಗ್ಲೂ ಇದರಿಂದ ಹೊರಗಡೆ ಬರ್ತೀನಾ, ನಾನು ಕೋವಿಡ್ ಇನ್ಫೆಕ್ಷನ್ ಎಲ್ಲ ನೆಗೆಟಿವ್ ಆಗೋದು ನನ್ನನ್ನ ಜನ ಅಷ್ಟೇ ಮಟ್ಟಕ್ಕೆ ಆಕ್ಸೆಪ್ಟ್ ಮಾಡ್ಕೊಂತಾರ, ನನ್ಗೇನಾದ್ರು ಪುನಃ ಬಂದ್ಬಿಟ್ರೆ, ಅಥವಾ ನಾನು ರಿಕವರಿ ಫೇಸ್ ಅಲ್ಲಿ ಇದೀನಾ, ನನ್ಗೇನಾದ್ರು ಬಂದ್ಬಿಟ್ಟು ನೆಕ್ಸ್ಟ್ ಏನಾದ್ರು ಸತ್ಬಿಟ್ಟೋಗ್ಬಿಟ್ರೆ, ಬರೀ ಈ ತರದ ಒಂದು ಭಯ ಗಾಬರಿ ಜನರಲ್ಲಿ ತುಂಬಾನೇ ಜಾಸ್ತಿ ಇದೆ. ರಿಕವರಿ ಫೇಸ್ ಅಲ್ಲಿ ಜಾಸ್ತಿನೇ ಇರ್ತಾರೆ. ಆಮೇಲೆ ಎಲ್ಲಾ ನೆಗೆಟಿವ್ ವಿಚಾರಗಳನ್ನ ಕೇಳ್ತಿರ್ತಾರೆ. ಆಮೇಲೆ ಅವ್ರು ನೋಡೋದು ಪ್ರತಿದಿನ, ಓಕೆ ನನ್ ಲೆವೆಲ್ಸ್ ಚೇಂಜ್ ಆಯ್ತಾ. ನಾವ್ ಎಲ್ಲರಿಗೂ ಹೇಳೋದು, ನೀವ್ ರಿಕವರಿ ಆಗಿದ್ದೀರಾ ಅಂತ ವೈದ್ಯರು ನಿಮ್ಗೆ ಹೇಳಿದ ನಂತರ ನೀವ್ ಅದನ್ನ ನಂಬ್ತಾ ಹೋಗ್ಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಬರೀ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಇಲ್ಲ, ನಾನ್ ನಿಜವಾಗ್ಲೂ ಸರಿ ಹೋಗ್ಬಿಡಿನಾ, ನನ್ ವಾಪಸ್ ಲೈಫ್ಗೆ ಹೋಗ್ಬೋದಾ, ನನ್ ಮಕ್ಳ ಜೊತೆ ಆಡ್ಬೋದಾ. ಸೊ ತುಂಬಾ ಭಯ ಗಾಬರಿ ಎಲ್ಲರಲ್ಲಿದೆ. ನಾನೇನಾರು ಆಡಿದ್ರೆ, ನಾನೇನಾರು ಹೊರಗಡೆ ಹೋದ್ರೆ ನನಗೆ ಏನಾರು ಸ್ಪ್ರೆಡ್ ಆಗ್ಬಿಡುತ್ತಾ, ಅಥವಾ ಪುನಃ ಏನಾರ ನನ್ಗೆ ಆಲ್ರೆಡಿ ವೀಕ್ ಇದೀನಿ, ಪುನಃ ಏನಾರ ಬಂದ್ಬಿಡುತ್ತಾ. ಈ ರೀತಿ ಆಂಗ್ಸೈಟಿ ಪೋಸ್ಟ್ ಕೋವಿಡ್ ಇನ್ಫೆಕ್ಷನ್ಸ್ ಆದಂತ ಪ್ರತಿಯೊಬ್ರಲ್ಲೂ ಇರುತ್ತೆ. ನೀವು ಎಷ್ಟೇ ಸ್ಟ್ರಾಂಗ್ ಆದಂತ ವ್ಯಕ್ತಿಯಲ್ಲೂ ಸಹ ಏನು ತಲೆ ಕೆಡ್ಸ್ಕೊಂಡ್ರಿ, ಧೈರ್ಯವಾಗಿ ಆರಾಮಾಗಿರಿ ಅಂತ ಹೇಳ್ತಾ ಇದ್ರು ಆ ಒಂದು ಭಯ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಅಡ್ರೆಸಿಂಗ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡ್ತಿರೋ ಒಂದು ಕಾರ್ಯಕ್ರಮ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದ್ರ ಮೂಲಕ ಏನು ಡಯಟ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಸರ್. ವೆರಿ ನೈಸ್. ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಎಕ್ಸರ್ಸೈಸ್ ರೆಜಿಮ್ಸ್ ವಾಪಸ್ ಹೋಗ್ಬೋದು. ತುಂಬಾ ಜನ ಕೇಳ್ತಾರೆ, ನಾನು ಎಕ್ಸರ್ಸೈಸ್ ಮಾಡ್ತಾನೆ ಇದ್ದೆ, ಈಗ ನಿಲ್ಸ್ಬಿಟ್ಟಿದ್ದೀನಿ, ವಾಪಸ್ ಮಾಡಕ್ ಆಗುತ್ತೋ ಇಲ್ವೋ, ನನ್ಗೆ ಆ ಶಕ್ತಿ ಇದೆಯಾ ಇಲ್ವಾ, ನಾನು ಉತ್ತಮವಾದಂತ ಆಹಾರ ತಿಂತಾ ಇದೀನಾ ಇಲ್ವಾ, ನನಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆಯಾ ಇಲ್ವಾ. ಪ್ರತಿಯೊಂದು ನಮ್ಮಲ್ಲಿ ಬರೋ ಕಾಲ್ಸ್ ಎಲ್ಲ ಬರೀ ಭಯದಲ್ಲೇ ಇರುತ್ತೆ. ನಾನ್ ಸರಿ ಹೋಗಿದ್ದೀನ, ನಂಗೆ ನಿಜವಾಗ್ಲೂ ಸರಿ ಹೋಗಿ ಸಾಧ್ಯನೇ ಇಲ್ಲ, ಕೋವಿಡ್ ಬಂದ್ರೆ ಒಂದ್ಸತಿ ಹೋಗೋದೇ ಇಲ್ವಂತೆ, ಕೋವಿಡ್ ಬಂದ್ರೆ ಸತ್ಯ ಹೋಗ್ಬಿಡ್ತಾರಂತೆ, ಯಾರೋ ಹೇಳಿರ್ತಾರೆ. ಸತ್ಯ ಇರುತ್ತೋ, ಸತ್ಯದ ದೂರದ ಮಾತುಗಳು ನಂಬಿಡ್ತಾರೆ. ಬಟ್ ಡಾಕ್ಟರ್ ಪದ್ಮಾಕ್ಷಿ, ನಾರ್ಮಲ್ಗೆ ಹೋಗಬೇಕು ಅಂದ್ರೆ ನಾರ್ಮಲ್ ನಾನು ಮಾಡಿದಾಗ ಅದು ಮಾನಸಿಕವಾಗೂ ಕೂಡ ನನಗೆ ತುಂಬ ಬೆನಿಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ ದಿನಕ್ಕೆ 10 ಕಿಲೋಮೀಟರ್ ಓಡ್ತಿದ್ರು, ಕೊರೋನಾ ಬಂತು, 1 ತಿಂಗಳು ಪಾಪ ಬೆಡ್ ರಿಡನ್ ಆದರು, ಅದಾದ್ಮೇಲೆ ಚೇತರಿಕೆ ಆಯಿತು, ವಾಪಸ್ ಬಂದರು. ಅವ್ರು ಯಾವತ್ತು ಮತ್ತೆ 10 ಕಿಲೋಮೀಟರ್ ಓಡ್ತಾರಲ್ಲ, ಅವತ್ತು ಅವ್ರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ಮಾನಸಿಕವಾಗಿ ಕೂಡ ಅವರು ತುಂಬ ಬಲಿಷ್ಠರಾಗ್ತಾರೆ. ಸೊ ಇದರ ಕಡೆಗೆ ಹೇಗಿರುತ್ತೆ ಅಂದರೆ ಪ್ರಕ್ರಿಯೆ ಏನು? ಹೆಜ್ಜೆ ಹೆಜ್ಜೆ ಇಡ್ತಾ ಹೋಗಬೇಕು, ಓವರ್ ನೈಟ್ ಆಗೋದಿಲ್ಲ ಈ ಬದಲಾವಣೆ. ಸೊ ಅಲ್ಲಿ ಪೇಷನ್ಸ್ ಬೇಕು. ಪೇಷನ್ಸ್ ಅಂದರೆ ಆ ಪೇಷನ್ಸ್ ಟೈಮಲ್ಲೇ ಮನುಷ್ಯನಿಗೆ ಇರಿಟೇಷನ್ ಆಗುತ್ತೆ. ನಾನು ಮುಂಚೆ ಇದ್ದಂಗೆ ಇಲ್ವಲ್ಲ ಅನ್ನೋ ಒಂದು ಆ ಭಾವನೆಯಲ್ಲಿ ಮನುಷ್ಯ ಕುಗ್ಗೋಗ್ತಿರ್ತಾನೆ ಪ್ರತಿದಿನ. ಇದನ್ನ ಹೇಗೆ ನಿಭಾಯಿಸೋದು ಪರ್ಸ್ನಲಿ? ಅವ್ರ ಆಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ತೊಂದರೆ ಇಲ್ಲ, ನಾನು ಆ ಒಂದು ಪರಿಸ್ಥಿತಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿ ಸೆಲ್ಫ್ ಆಕ್ಸೆಪ್ಟೆನ್ಸ್ ಮತ್ತೆ ಸೆಲ್ಫ್ ಕೌನ್ಸಿಲಿಂಗ್ ರೆಗ್ಯುಲರ್ ಮಾಡ್ಕೊಳ್ಳಿ ಅಂತ ನಾವು ಪ್ರತಿಯೊಬ್ಬರಿಗೂ ಹೇಳೋದು. ಅಯ್ಯೋ ನನಗೆ ಆಗದೇ ಇಲ್ಲ, ಈ 10 ಕಿಲೋಮೀಟರ್ ಓಡ್ತಿದ್ದಂತ ವ್ಯಕ್ತಿ ಇನ್ಫೆಕ್ಷನ್ ಆದ ನಂತರ ಸಡನ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದಂತ ಒಂದು ಸಮಯ ಇರುತ್ತೆ. ಸೊ ನಾನು ಅದಕ್ಕೆ ವಾಪಸ್ ಹೋಗ್ತೀನಿ. ಯಾವುದೇ ಸಮಸ್ಯೆ ಸರಿ ಹೋಗ್ಲಿಕ್ಕೆ ಪೇಷನ್ಸ್ ಇಸ್ ದ ಅಟ್ಮೋಸ್ಟ್ ಕೀ. ಸೊ ಹಾಗಾಗಿ ಸಮಾಧಾನವಾಗಿ ಕಾಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾದ ನಂತರ ನಿಮ್ಮಲ್ಲಿ ನೆಗೆಟಿವಿಟಿ ಇದೆ ಅಂತ ಹೇಳಿ ಅದನ್ನ ಹೋಗಿ ಮಾಡ್ಬೇಡಿ. ಆಲ್ ರೈಟ್. ಇದು ಎಲ್ಲಾದ್ರ ಮಧ್ಯೆ ಪೌಷ್ಟಿಕ ಆಹಾರ ತಿನ್ನೋದು ತುಂಬ ಇಂಪಾರ್ಟೆಂಟ್. ಈ ಮೆಡಿಸಿನ್ಗಳು ಕೊಟ್ಟಿರ್ತಾರೆ, ಚಿಕಿತ್ಸೆಯ ಒಂದು ಅವಧಿಯಲ್ಲಿ, ಆ ಪ್ರಕ್ರಿಯೆಯಲ್ಲಿ ಅದರ ವಿಷತ್ವ ಇರುತ್ತೆ, ಟಾಕ್ಸಿಸಿಟಿ, ಅದನ್ನು ಫೈಟ್ ಮಾಡಬೇಕು, ಅದನ್ನು ನಿಭಾಯಿಸಬೇಕು, ಮತ್ತೆ ನಾರ್ಮಲ್ಗೆ ಬರಬೇಕು ಅಂದರೆ ಪೌಷ್ಟಿಕ ಆಹಾರ ಅತ್ಯವಶ್ಯಕ. ಅದು ಯಾವ ರೀತಿ ಇರ್ಬೋದು ಅಂತ ನಾನು ಡಾಕ್ಟರ್ ಸಂಧ್ಯಾ ಸಿಂಗ್ಗೆ ಕೇಳ್ತೀನಿ ಈ ಬ್ರೇಕ್ ನಂತರ. ಅದಲ್ಲದೆ ಕೆಲವರು ಈಗ ಸರ್ಕಾರನೇ ಹೇಳಿದೆ, ಕೊರೋನಾ ನಂತರ ನೀವು ನಿಮ್ಮ ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಆಯುರ್ವೇದದ ಔಷಧಿಯನ್ನು ಬಳಸ್ಬೋದು ಅಂತ.
ಕೆಲವರು ಅತಿ ಬುದ್ಧಿವಂತರು ಆಲೋಪತಿ ಮೆಡಿಸಿನ್ನು ತಗೋತಾರೆ, ಅದ್ರ ಜೊತೆ ಆಯುರ್ವೇದದ್ದು ತಗೋತಾರೆ. ಇದನ್ನ ಪಾಲಿಥೆರಪಿ ಅಂತಾರೆ. ಇದರದೇ ಆದಂಥ ದುಷ್ಪರಿಣಾಮಗಳಿದೆ. ಇದನ್ನ ಪ್ರಿಸ್ಕ್ರಿಪ್ಷನ್ ಇಂಟರಾಕ್ಷನ್ ಅನ್ನೋ ಒಂದು ಡೇಂಜರ್ ಅಂತ ಪರಿಗಣಿಸಲಾಗಿದೆ ವೈದ್ಯಕೀಯ ಲೋಕದಲ್ಲಿ. ಇದ್ರ ಬಗ್ಗೆ ಡಾಕ್ಟರ್ ಚೇತನ್, ಡಾಕ್ಟರ್ ಖಜೆ ಏನು ಹೇಳ್ತಾರೆ ಅಂತ ನನಗಂತೂ ಸಾಕಷ್ಟು ಕುತೂಹಲ ಇದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.